ಬಹಳಷ್ಟು ಸಲ ನಮ್ಮ ದಿನ ನಮ್ಮ ಕಂಟ್ರೋಲಲ್ಲೇ ಇರಲ್ಲ. ಹೌದು. ನಮ್ಗೆ ಯಾರೋ ಕರೀತಾರೆ, ಯಾರೋ ಬರ್ತಾರೆ, ಯಾರೋ ಏನೋ ಹೇಳ್ತಾರೆ, ಯಾರೋ ಫೋನ್ ಮಾಡ್ತಾರೆ. ನಮ್ಮ ದಿನದ ದಿನಚರಿಯನ್ನ ನಾವು ಅನ್ಕೋತೀವಿ, ನಾವು ಡಿಸೈಡ್ ಮಾಡಬೇಕು, ಮಾಡ್ತೀವಿ ಅಂತ ಹೇಳಿ. ಬಟ್ ಆಕ್ಚುಲಿ ಎಕ್ಸ್ಟರ್ನಲ್ ಫೋರ್ಸ್ಗಳು ತುಂಬ ಡಿಸೈಡ್ ಮಾಡ್ತಿರುತ್ತೆ. ಎಲ್ಲರೂ ಕಣ್ಬಿಟ್ಟಿದ ತಕ್ಷಣ ಕೈಯಲ್ಲಿ ಮೊಬೈಲ್ನ ಎತ್ಕೊಂತಾರೆ. ಅದು ಅಲ್ಲೇ ತಪ್ಪು, ಅಲ್ಲಿಂದನೇ ಶುರು ಆಗುತ್ತೆ. ತಗೊಳ್ತಾರೆ, ಓಪನ್ ಮಾಡ್ತಾರೆ, ಒಂದು ಮೆಸೇಜ್ ಇರುತ್ತೆ, ಡಿಸ್ಟರ್ಬಿಂಗ್ ಮೆಸೇಜು. ನಿಮ್ಮ ದಿನ ಕಂಪ್ಲೀಟು ಹಾಳಾಯಿತು. ಇವತ್ತಿನ ದಿನದ ಉದ್ದೇಶ ಅಂತ ಅಲ್ಲಿಂದನೇ ಮೈಂಡ್ ಸೆಟ್ಟು ಮಾಡ್ಕೋಬೇಕು. ಇವತ್ತು ನಾನು ಏನು ಮಾಡಬೇಕು, ನನ್ನ ನಿಜವಾದ ಸಕ್ಸಸ್ ಏನು, ಒಬ್ಬ ರಿಸರ್ಚರ್ ಆಗಿ, ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಟೀಚರ್, ಎಲ್ಲ ಕಡೆ ಅಂದರೆ ನಮ್ಮ ಇಡೀ ಜಗತ್ತು ಇಷ್ಟೊಂದು ದುಃಖ ಇರೋದು ಅದಕ್ಕೋಸ್ಕರ. ಯಾವಾಗಲೂ ಯಾರೋ ಮಾಡಿರೋದನ್ನು ಅಲ್ಲಿಗೆ ಬಿಡೋಲ್ಲ ಇವರು. ಆ ಪೆಡಂಬುತನ ತಲೆಯಲ್ಲಿ ಇಟ್ಕೊಂಡು ಆಗೋಗಿದೆ, ಘಟನೆ ಆಗೋಯ್ತದು, ಆದರೆ ಇವ್ರು ಬಿಡ್ತಾ ಇಲ್ಲ ಅದನ್ನು. ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅವಾಗ ಹಂಗೆ ಮಾಡಿದ್ರು, ಇವಾಗ ಹಿಂಗೆ ಮಾಡಿದ್ರು ಅಂತ ಪ್ರೆಸೆಂಟ್ನ ಹಾಳು ಮಾಡ್ತಾ ಇದ್ದಾರೆ. ಫ್ಯೂಚರು ಹಾಳಾಗ್ತಾ ಇದೆ. ಮೈಂಡ್ಫುಲ್ನೆಸ್ ಅಂದರೆ ಇಮೇಲ್ ಮಾಡಬೇಕಾದ್ರೆ ಇಮೇಲೇ ಮಾಡಬೇಕು. ಆವಾಗ ನೀವು ನಿಮ್ಮ ಮೊಬೈಲ್ ಫೋನ್ ನೋಡೋ ಆಗಿಲ್ಲ. ಇಲ್ಲಿ ಏನೋ ಟೆಕ್ಸ್ಟ್ ಮಾಡ್ತಿದ್ದೀರಾ, ಇದನ್ನೇ ಮಾಡಿ. ಇಮೇಲ್ ಚೆಕ್ ಮಾಡಬೇಡಿ. ಹಿತಕರವೇ, ಅಗತ್ಯವೇ, ಸೂಕ್ತವೇ, 4. ಅಂದರೆ ಅದು ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ. ಓಕೆ, ಅವನು ಏನೋ ಬೈತಾ ಇದ್ದಾನೆ, ಹೆಂಡತಿ ಬೈತಾ ಇದ್ದಾಳೆಲ್ಲ, ಗಂಡ ಬೈತಾ ಇದ್ದಾನೆ ಅಂದಾಗ ಎದುರು ಕೊಡದೇ ಇದ್ರೆ ನಾನೆಂತ ಗಂಡ, ನಾನೆಂತ ಹೆಂಡತಿ ಅಂತ ಅಂದ್ಕೊಂಡ್ಬಿಟ್ರೆ ಆಗಲ್ಲ. ನಿಮ್ಮ ಗಂಡಸ್ತನ ಹೆಂಗಸ್ತನ ಎಲ್ಲವನ್ನು ಸ್ವಲ್ಪ ತಗ್ಗಿಸಿ. ಎಲ್ಲ ಕೆಲಸನೂ ಧ್ಯಾನನೇ. ಕಾಯಕವೇ ಕೈಲಾಸ ಅಂದರೆ ಬಸವಣ್ಣನವರು ಹೇಳಿರೋದು. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಸಪ್ರೆಸ್ ಮಾಡು. ಸ್ನೇಹಿತರೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಶೆಟ್ಟಿ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಅವರು, ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು, ಇದರ ಚೇರ್ಪರ್ಸನ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ನಾವು ಯೂಶ್ವಲಿ ನಮ್ಮ ಜೀವನ ಚೆನ್ನಾಗಿಟ್ಕೋಬೇಕು, ಜೀವನ ಚೆನ್ನಾಗಿರಬೇಕು, ಅಥವಾ ನಾನು ಒಳ್ಳೆ ಜೀವನ ಮಾಡಿದೆ ಅಂದರೆ ಬೇಸಿಕಲಿ ಏನು ಅಂದರೆ ದಿನ ಚೆನ್ನಾಗಿತ್ತು ಅಂತ. ಹೌದು. ಮ್ಯಾಕ್ಸಿಮಮ್ ದಿನಗಳು ಚೆನ್ನಾಗಿದ್ದರೆ ನಮ್ಮದು ಜೀವನ ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ ದಿನಗಳು ಕೆಟ್ಟದಾಗಿದ್ದರೆ ಜೀವನ ಚೆನ್ನಾಗಿರಲ್ಲ. ಮತ್ತು ದಿನ ಚೆನ್ನಾಗಿರೋದಂದ್ರೆ ಏನು ಅಂದರೆ ದಿನದ ಟೈಮ್, ನಾವು ಕ್ಷಣಗಳು, ಗಳಿಗೆಗಳು ಪ್ರತಿಯೊಂದು ನಾನು ಸಾರ್ಥಕವಾಗಿ ಕಳೆದೆ ಅಂದರೆ ಆ ದಿನ ಚೆನ್ನಾಗಿತ್ತು. ಹೌದು. ನಾನು ಈ ಒಳ್ಳೆ ಕೆಲಸ ಮಾಡಿದೆ, ಇವತ್ತು ಶೂಟಿಂಗ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ, ಇವತ್ತು ಆ ಮೀಟಿಂಗ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ, ಅವ್ರನ್ನ ಭೇಟಿಯಾಗಿ ಒಳ್ಳೆ ಕೆಲಸ ಮಾಡಿದೆ, ಅಲ್ಲಿಗೆ ಹೋಗಿ ಒಳ್ಳೆ ಕೆಲಸ ಮಾಡಿದೆ ಅಂದರೆ ಮಲಗುವಾಗ ನಿಮಗೆ ಇವತ್ತಿನ ದಿನ ಚೆನ್ನಾಗಿ ಹೋಯಿತು ಅಂತ ಅನಿಸುತ್ತೆ. ಈ ಥರನೇ ಮಾಡಬೇಕು ಅಂತ ನಮ್ಮೆಲ್ರಿಗೂ ಆಸೆ. ಆದರೆ ಭಾಳಷ್ಟು ಸಲ ನಮ್ಮ ದಿನ ನಮ್ಮ ಕಂಟ್ರೋಲಲ್ಲೇ ಇರಲ್ಲ. ಹೌದು. ನಮ್ಗೆ ಯಾರೋ ಕರೀತಾರೆ, ಯಾರೋ ಬರ್ತಾರೆ, ಯಾರೋ ಏನೋ ಹೇಳ್ತಾರೆ, ಯಾರೋ ಫೋನ್ ಮಾಡ್ತಾರೆ, ನಾವು ಫೋನ್ಗಳು ರಿಸೀವ್ ಮಾಡ್ತೀವಿ, ಯಾವುದೋ ನೆಗೆಟಿವ್ ವಿಚಾರ ಬರುತ್ತೆ, ನೆಗೆಟಿವ್ ವ್ಯಕ್ತಿ ಬರ್ತಾರೆ, ನೆಗೆಟಿವ್ ಸಿಚುವೇಶನ್ ಎನ್ಕೌಂಟರ್ ಆಗ್ತೀವಿ. ಒಟ್ಟಿನಲ್ಲಿ ನಮ್ಮ ದಿನದ ದಿನಚರಿಯನ್ನ ನಾವು ಅನ್ಕೋತೀವಿ, ನಾವು ಡಿಸೈಡ್ ಮಾಡಬೇಕು, ಮಾಡ್ತೀವಿ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಎಕ್ಸ್ಟರ್ನಲ್ ಫೋರ್ಸ್ಗಳು ತುಂಬ ಡಿಸೈಡ್ ಮಾಡ್ತಾರೆ. ಅಂದರೆ ಈಗ ಉದಾಹರಣೆಗೆ ಯಾರೋ ವ್ಯಕ್ತಿ ಅಲ್ಲಿಂದನೋ ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋದು ಇಲ್ಲದೆ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಮಾಡುವಂಥ ಒಂದು ಫೋನ್ ಕರೆ ಅಥವಾ ಒಂದು ಕೆಟ್ಟ ಮಾತು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಲ್ವಾ? ಸೊ ಇದು ಅಂದರೆ ನಮ್ಮ ಬದುಕಿನ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು, ನಮ್ಮ ದಿನದ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು. ಬಟ್ ಇರಲ್ಲ. ಇದನ್ನು ಹೇಗೆ, ಹೌ ಟು? ಸರ್, ಈಗ ಅದನ್ನು ನಾವು ಮೈಂಡ್ಫುಲ್ನೆಸ್ ಅಂತ ಅನ್ಕೊಂಬಿಡೋಣ. ಮೈಂಡ್ಫುಲ್ನೆಸ್ ಅಂತಂದರೆ ಮೈಂಡ್ಫುಲ್ ಮೆಡಿಟೇಷನ್ ಅಂತ ನಾವೆಲ್ಲ ಕೇಳಿದ್ದೀವಿ. ಮೈಂಡ್ಫುಲ್ ಮೆಡಿಟೇಷನಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಿನ್ನ ಉಸಿರನ್ನು ನೀನು ಗಮನಿಸು. ನೀನು ಏನು ಮಾಡ್ತಾ ಇದೆಯಾ, ಯಾವುದೇ ಒಂದು ಘಟನೆ ಆಗಲಿ, ಯಾವುದೇ ತೀರ್ಪು ನೀಡದೆ ಅದನ್ನು ಅನುಭವಿಸು. ತೀರ್ಪು ನೀಡಬೇಡ, ಬಂದದ್ದು ಬರಲಿ ಅಂತ. ಈಗ ನೋಡಿ, ಮೆಡಿಟೇಷನ್ ನಾವು ಕೂತಾಗ ಥಾಟ್ಸ್ಗಳು ಬರ್ತಾ ಇರುತ್ತೆ. ಥಾಟ್ಸ್ ಬಂದಾಗ ಅವ್ರು ಏನಂತಾರೆ, ಯಾವುದನ್ನು ಜಡ್ಜ್ ಮಾಡಬೇಡ, ಯಾವುದಕ್ಕೂ ತೀರ್ಪು ಕೊಡಬೇಡ, ಬಂದದ್ದು ಬರಲಿ, ಬರುತ್ತೆ, ಹೋಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ನೀನು ಶೂನ್ಯಕ್ಕೆ ನೀನು ಫೈನಲಾಗಿ ರೀಚ್ ಆಗ್ತೀಯಾ ಅಂತ ಹೇಳ್ತಾರೆ. ಮೈಂಡ್ಫುಲ್ನೆಸ್ ಅಂದರೆ ಅದೇನೆ. ಆ ಒಂದು ಸಮಯದಲ್ಲಿ ಯಾವುದೇ ಜಡ್ಜ್ ಮಾಡದೆ ಅದನ್ನು ಅನುಭವಿಸುವುದನ್ನು ಮೈಂಡ್ಫುಲ್ನೆಸ್ ಅಂತ ಕರಿತೀವಿ. ಇದು ಧ್ಯಾನದಲ್ಲಿ ಮಾಡುವಂಥದ್ದು. ಬರೀ ಧ್ಯಾನದಲ್ಲೇ ಮಾತ್ರ ಮಾಡಬೇಕಾ? ನಾವು ಎಲ್ಲದರಲ್ಲೂ ಮಾಡ್ಬೋದಲ್ಲ ಅಂದರೆ ಎಲ್ಲದರಲ್ಲೂ ಮಾಡ್ಬೋದು. ನಾವು ಇಡೀ ನಿಮ್ಮ ದಿನವನ್ನು ಧ್ಯಾನದ ಥರ ಕಳಿಬೋದು. ನೀವು ಧ್ಯಾನದಲ್ಲಿ ನಿಮಗೆ ಎಂಥ ಒಂದು ಸುಖ ಸಿಕ್ಕುತ್ತೆ, ಅನುಭವ ಸಿಕ್ಕುತ್ತೆ. ಅದನ್ನು ಬೆಳಗ್ಗಿಂದ ರಾತ್ರಿಯವರೆಗೂ ಎಲ್ಲ ಕೆಲಸದಲ್ಲೂ ಅದೇ ಸ್ಥಿತಿಯಲ್ಲಿ ನೀವಿದ್ದಾಗ ನಿಮಗೆ ಸಂತೋಷ ಇರುತ್ತೆ, ಮನಸ್ಸು ಕಾಮಾಗಿರುತ್ತೆ, ಕೋಪ ಬರೋದಿಲ್ಲ. ಅಂದರೆ ಆ ಧ್ಯಾನದ ಅವಸ್ಥೆಯನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗೋಂಥದ್ದು. ಯಾವ ರೀತಿ ಮಾಡ್ಕೋಬೋದು ಅಂದರೆ, ಬೆಳಿಗ್ಗೆ ಏಳುವುದರಿಂದ ಕೊನೆಗೆ ಮಲಗುವುದವರೆಗೂ ಅದನ್ನು ಮಾಡ್ಬೋದು. ಮೊದಲನೇದಾಗಿ ಬೆಳಗ್ಗೆ ಕಣ್ಣು ಬಿಡ್ತೀರ. ಎಲ್ಲರೂ ಕಣ್ಣು ಬಿಟ್ಟಿದ ತಕ್ಷಣ ಕೈಯಲ್ಲಿ ಮೊಬೈಲ್ನ ಎತ್ಕೊಂತಾರೆ.
ಅದೇ ಅಲ್ಲೇ ತಪ್ಪು, ಅಲ್ಲಿಂದನೇ ಶುರು ಆಗುತ್ತೆ. ತಗೊಳ್ತಾರೆ, ಓಪನ್ ಮಾಡ್ತಾರೆ, ಒಂದು ಮೆಸೇಜ್ ಇರುತ್ತೆ, ಡಿಸ್ಟರ್ಬಿಂಗ್ ಮೆಸೇಜು, ನಿಮ್ಮ ದಿನ ಕಂಪ್ಲೀಟು ಹಾಳಾಯಿತು. ಅದು ಮಾಡೋಕ್ಕೆ ಹೋಗಬೇಡಿ ಖಂಡಿತ. ಏನಕ್ಕೆ ಅಂದರೆ ಅದೊಂದು ಮೆಸೇಜಿಂದ ಮತ್ತೊಂದಿಂದ ಅದು ನಿಮ್ಮ ದಿನವನ್ನೇ ನಿರ್ಧರಿಸುತ್ತೆ. ಈಗ ನೀವು ಹೇಳಿದ್ರಿ, ಆ ವ್ಯಕ್ತಿ ಎಲ್ಲೋ ಇರ್ತಾನೆ, ಬಟ್ ಅವನು ಇಡೀ ನಿಮ್ಮ ದಿನವನ್ನು ಅವನು ನಿರ್ಧಾರ ಮಾಡಿಬಿಡ್ತಾನೆ. ಹಾಗಾಗಿ ಮೊದಲು ಕಣ್ಣು ಬಿಟ್ಟ ತಕ್ಷಣ 10 ಸೆಕೆಂಡ್ ನಮ್ಮ ಉಸಿರಾಟವನ್ನು 5 ರಿಂದ 10 ಬಾರಿ ನಮ್ಮ ಉಸಿರಾಡೋದನ್ನು, ನಾವು ಉಸಿರಾಡ್ತಾ ಇರ್ತೀವಿ, ಮಲಗೇ ಇರ್ತೀವಿ, ಗಮನಿಸ್ತಾ ಬರೋದು. ಅದು ಗಮನಿಸ್ತಾ ಆದಮೇಲೆ ಸುಮ್ಮನೆ ಹೊರಗಡೆಯಿಂದ ಶಬ್ದಗಳು ಅದನ್ನೆಲ್ಲ ಗಮನಿಸ್ತಾ ಬರೋದು. ಹೊರಗಡೆಯ ಶಬ್ದ, ಏನೋ ಪಕ್ಷಿದೋ, ಏನೋ ಸೌಂಡು, ಯಾರೋ ಹಾಲಿನವ್ರು ಕೂಗ್ತಿರ್ತಾರೆ, ಏನೋ ಒಂದು ಮೋಟ್ರ್ ಸೈಕಲ್ ದೂರದಲ್ಲಿ ಹೋಗ್ತಿರುತ್ತೆ, ಅದೆಲ್ಲ ಶಬ್ದಗಳನ್ನು ಕೇಳ್ಕೊಂಡು ಹತ್ತಿರದ ಶಬ್ದಗಳನ್ನು ತಗೊಂಡು ದೇಹದ ಬಗ್ಗೆ ಅರಿವನ್ನು ಉಂಟು ಮಾಡ್ಕೊಳ್ಳೋ ಅಂಥದ್ದು. ದೇಹದ ಬಗ್ಗೆ ಅದನ್ನು ನೋಡಿ, ಈಗ ನಾವು ಯೋಗ ಎಲ್ಲ ಮಾಡಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರಲ್ಲ, ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಟೋ ಅಂತ ಅಂದರೆ ನಾವು ಅಲ್ಲಿಂದ ಅರಿವನ್ನು ಮಾಡ್ಕೊಂಡು ಮೇಲಕ್ಕೆ ಬರ್ತೀವಿ ನೋಡಿ ರಿಲ್ಯಾಕ್ಸ್ ಮಾಡ್ತಾ. ಅದೇ ಥರ ದೇಹದ ಸಂವೇದನೆಗಳು ಅಂತ ನಾವು ಅದನ್ನು ಫಸ್ಟು ತಿಳ್ಕೊಳ್ಳೋದು. ಆಮೇಲೆ ಮಲಗಿದ್ದಂಗೆ ಇವತ್ತಿನ ದಿನದ ಉದ್ದೇಶ ಅಂತ ಅಲ್ಲಿಂದನೇ ಮೈಂಡ್ ಸೆಟ್ಟು ಮಾಡ್ಕೋಬೇಕು. ಇವತ್ತು ನಾನು ಏನು ಮಾಡಬೇಕು, ಇವತ್ತು ನಾನು ಗೌರಿ ಶಕ್ತಿಯವರ ಹತ್ರ ಹೋಗಬೇಕು, ಅಲ್ಲಿ ಎಂಥ ವಿಚಾರಗಳನ್ನು ಮಾತಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಅದು ಅಷ್ಟೊಂದು ಜನಕ್ಕೆ ರೀಚ್ ಆಗಿ ಅವ್ರ ಬದುಕು ಬಂಗಾರ ಆಗಬೇಕು, ಇದು ನನ್ನ ಈ ದಿನದ ಉದ್ದೇಶ ಅಂತ ನಾನು ಅಂದ್ಕೊಳ್ಳೋದು. ಆ ಥರ ತುಂಬ ಉದ್ದೇಶಗಳಿರುತ್ತೆ. 2-3 ಉದ್ದೇಶಗಳನ್ನು ಆವಾಗಲೇ ನಾವು ಮಾಡ್ಕೊಳ್ಳೋ ಅಂಥದ್ದು. ಇದು ಫಸ್ಟ್ ನಾವು ಎದ್ದೇಳಬೇಕಾದ್ರೆ ಮಲಗಿ ಕಣ್ಣು ಬಿಟ್ಟಾಗ ಮಾಡಲೇಬೇಕಾಗಿರುವಂತಹ ಇದು. ಭಾಳ ಚೆನ್ನಾಗಿದೆ ನೋಡಿ. ಇವತ್ತು ಬೆಳಿಗ್ಗೆ ನಾನು ಸುರನ ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ನಾನು ಒಂದು ಸ್ಪೀಚ್ ಮಾಡಬೇಕಾಗಿತ್ತು, ಮುಖ್ಯ ಅತಿಥಿ ನಾನು, ಸ್ಪೀಕರ್ ಕೂಡ. ನಾನು ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ ಏನು ಮಾತಾಡಬೇಕು 2-3 ದಿನಗಳಿಂದ. ಇವತ್ತು ಬೆಳಿಗ್ಗೆ ಯೋಚನೆ ಮಾಡ್ತಾ ಕಾರಲ್ಲಿ ಹೋಗ್ತಾ ನಾನು ಬೆಸ್ಟ್ ಸ್ಪೀಚ್ ಮಾಡಿದ್ದೆಲ್ಲ ನನಗೆ ಬರ್ತಾಯಿತ್ತು. ನಾನು ಅಲ್ಲಿ ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ ಅನ್ನೋದೆಲ್ಲ. ಆಮೇಲೆ ಕೆಲವೊಂದು ಬೆಸ್ಟ್ ಥಾಟ್ಸ್ಗಳು ನನ್ನ ತಲೆಗೆ ಬರ್ತಾಯಿದ್ದು. ಅದೆಲ್ಲವನ್ನೂ ಕ್ರೋಢೀಕರಿಸ್ತಾ ಹೋದೆ. ಅಲ್ಲಿ ನನಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು, ನಾನು ಈ ಥರ ಮಾತಾಡಬೇಕು ಅಂತ. ಆಮೇಲೆ ಅಲ್ಲಿ ಒಂದಷ್ಟು ಕಾರ್ಯಕ್ರಮ ನಡುವೆ ಒಂದಷ್ಟು ನೋಟ್ಸ್ ಮಾಡ್ಕೊಂಡೆ ಮೊಬೈಲಲ್ಲೇ. ಆಮೇಲೆ ನಾನು ಸ್ಪೀಚ್ ಮಾಡಿದೆ. ಬಹುಶಃ ನಾನು ಅಲ್ಲಿ ತುಂಬ ಜನಕ್ಕೆ ಇಷ್ಟ ಆಯ್ತು ಆ ಸ್ಪೀಚ್, ಅದು ಚೆನ್ನಾಗೇ ಮಾಡಿದೆ ಅಂತ ಅನ್ಕೋತೀನಿ. ಬೇಸಿಕಲಿ ನಾನು ವಿಜುವಲೈಸೇಷನ್ ಮಾಡ್ಕೋತಾ ಇದ್ದೆ. ಸರ್, ಈಗ ನೀವೊಂದು ಪಾಯಿಂಟ್ ಹೇಳಿದ್ರಲ್ಲ, ನಾನು ಹೇಳ್ತೀನಿ ನನ್ನ ನಿಜವಾದ ಸಕ್ಸಸ್ ಏನು, ಒಬ್ಬ ರಿಸರ್ಚರ್ ಆಗಿ, ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಟೀಚರ್, ಎಲ್ಲ ಕಡೆ ಅಂದರೆ ವಿಜುವಲೈಸೇಷನ್ ಮಾಡ್ತೀನಿ ನಾನು. ಈಗ ನಾನು ನೆಕ್ಸ್ಟ್ ಮಂತು ತಿರುಚನಾಪಲ್ಲಿಯಲ್ಲಿ ಒಂದು ಕಾನ್ಫರೆನ್ಸ್ ಇದೆ. ಆ ಕಾನ್ಫರೆನ್ಸ್ದು ಕಂಟೆಂಟ್ ಅದೆಲ್ಲ ನಮ್ಮ ರಿಸರ್ಚ್ ರಿಲೇಟೆಡು ನಾನು ಮಾಡ್ತೀನಿ. ಅದಕ್ಕೆ ಯಾವ ಸೀರೆ ನಾನು ಉಡಬೇಕು, ಅಲ್ಲಿಂದನೂ ನಾನು ವಿಜುವಲೈಸೇಷನ್ ಆಗೋಗಿದೆ ನನಗೆ. ಯಾವ ಸೀರೆ ಉಡಬೇಕು, ಅದಕ್ಕೆ ಯಾವ ಜ್ಯುವೆಲರಿ ಹಾಕಬೇಕು, ನಾನು ಅಲ್ಲೋದ ಮೇಲೆ ವಿಜುವಲೈಸೇಷನ್ ಏನು ಮಾಡ್ತೀನಿ ಅಂದರೆ ನಾನು ಎಲ್ಲಿ ನಿಂತ್ಕೋಬೇಕು. ಏಕೆಂದರೆ ನನ್ನದೇ ಫಸ್ಟ್ ಇರೋದಿಲ್ಲ, ಅದು ಹಾಲ್ ಇರುತ್ತಲ್ಲ ನೋಡ್ತೀನಿ. ಹಾಲ್ ತುಂಬ ದೊಡ್ಡದಿದ್ರೆ ನನ್ನ ವಾಯ್ಸ್ ಎಷ್ಟು ಜಾಸ್ತಿ ನಾನು ಜೋರಾಗಿ ಮಾತಾಡಬೇಕು, ಯಾಕೆಂದರೆ ಕೊನೆಯವರೆಗೂ ರೀಚ್ ಆಗಬೇಕು. ಅದು ಡಿಪೆಂಡ್ಸ್ ಅಪಾನ್ ದ ಡೈಮೆನ್ಷನ್, ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ. ಆಮೇಲೆ ನಾನು ಎಲ್ಲಿ ನಿಂತ್ಕೊಂಡ್ರೆ ಅದು ಬಹಳ ಮುಖ್ಯ ಸರ್. ಅದು ನಾನು ಎಲ್ಲಿ ನಿಂತ್ಕೊಂಡ್ರೆ ನನಗೆ PPT ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ನನಗೆ ಕಾಣುತ್ತದು ಅನ್ನೋದು. ಒಂದು ಕಡೆ ಏನಾಗ್ಬಿಡ್ತು ಅಂತಂದರೆ ನಿಜವಾಗ್ಲೂ ಇವೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ಅವತ್ತಿನ ದಿನ ವಿಜುವಲೈಸೇಷನ್ ಮಾಡಿಲ್ಲ ಬಾಂಬೆಲಿ ಒಂದು ಕಡೆ. ನಾನು ಹಾಗೆ ಸಡನ್ನಾಗಿ ಕರೆದ್ರು ಹಾಲ್ ಇನ್ನೂ ಅಲ್ಲಿ ನಾನು ಅದು ಅಕ್ಲಮಟೈಸ್ ಅಂತಲೂ ಅನ್ಬೋದು ಆಗಿರಲಿಲ್ಲ. ಏನು ಮಾಡಿಬಿಟ್ಟೆ, ನನಗೆ ಅದು PPT ಕಾಣ್ತಾ ಇರಲಿಲ್ಲ. ಏಕೆಂದರೆ ಕೆಲವು ನೋಡ್ಕೊಂಡು ಹೇಳಬೇಕು ನಾವು, ಎಲ್ಲ ಸೈಂಟಿಫಿಕ್ ಇದ್ರದ್ದು ಆ ಪಾತ್ವೇಗಳು ಇದು ಎಲ್ಲ. ನನಗೆ ಅನ್ನಿಸ್ತು ನಾನು ಇನ್ನೊಂದು ಸ್ವಲ್ಪ ಈ ಕಡೆ ನಿಂತ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಇದನ್ನ ಯಾಕೆ ನಾನು ಮೊದಲೇ ಮಾಡಲಿಲ್ಲ, ಎಲ್ಲೋ ಇದು ಒಂದೊಂದು ಸಲ ಆಗಿಬಿಡುತ್ತೆ ನಾವು ಎಷ್ಟೇ ಇದಾದ್ರೂ ಒಂದು ಪಾಯಿಂಟಲ್ಲಿ ಈ ಥರ. ಆಮೇಲೆ ಅನ್ನಿಸ್ತು ಇಲ್ಲ, ಪ್ರಾಪರ್ ವಿಜುವಲೈಸೇಷನ್, ಇಲ್ಲಿ ನಿಂತ್ರೆ ಹಿಂಗಾಗುತ್ತೆ, ಇಲ್ಲಿ ನಿಂತ್ರೆ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡೇ ನಾನು ಮಾಡೋದು. ಚೆನ್ನಾಗಿ ಮಾಡ್ತೀನಿ ನಾನು. ನೀವು ಹೇಳಿದಾಗೆ ಅಪ್ರಿಷಿಯೇಟ್ ಮಾಡ್ತಾರೆ. ನನಗೂ ಚೆನ್ನೈಲೂ ತುಂಬ ಒಂಥರ ನನಗೆ ತುಂಬ ಬೇಕಾದವರು, ನನ್ನ ತುಂಬ ಇಷ್ಟಪಡೋರು, ನಮ್ಮ ರಿಸರ್ಚ್ ತುಂಬ ಜನ ಇದ್ದಾರೆ. ಹಾಗಾಗಿ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಶೋಗೆ ಬರೋದಕ್ಕೆ ಹೇಗೆ ಬರಬೇಕು ಅಂತಲೂ ಪ್ಲ್ಯಾನ್ ಮಾಡಿದ್ದೀನಿ. ಇದು ವಿಜುವಲೈಸೇಷನ್ ಏನಂತಂದರೆ, ಮಲಗ್ದಾಗಲೋ ಎಲ್ಲೋ ಕೂತಾಗಲೋ ಸುಮ್ಮನೆ ವಿಜುವಲೈಸ್ ಮಾಡೋದು. ನಾನು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಬೇಕು, ನಾನು ಯಾವ ರೀತಿ ನನ್ನ ಪ್ರೆಸೆಂಟೇಷನ್ ಹೇಗಿರಬೇಕು, ಇದನ್ನು ಎಲ್ಲದಕ್ಕೂ ನಾವು ಅಳವಡಿಸ್ಕೊಂಡ್ರೆ ಆಲ್ರೆಡಿ ನಿಮಗೆ ಮೈಂಡ್ಗೆ ಕ್ಲಾರಿಟಿ ಬಂದ್ಬಿಡ್ತು. ಅಲ್ಲಿ ನೋ ಕನ್ಫ್ಯೂಷನ್ ಅಟ್ ಆಲ್. ನೀವು ಎಷ್ಟು ಕೆಲಸ, ನನಗೆಲ್ಲ ಕೇಳ್ತಾರೆ ನೀವು ಇಷ್ಟೆಲ್ಲ ಮಾಡ್ತೀರಾ ಹೇಗೆ ಅಂದರೆ, ಆಲ್ರೆಡಿ ವಿಜುವಲೈಸ್ ಆಗೋಗಿರುತ್ತೆ ನನಗೆ. ಆ್ಯಕ್ಚುಲಿ ಆಲ್ರೆಡಿ ಕೆಲಸನೇ ಮಾಡಿಬಿಟ್ಟಿರ್ತೀವಿ ನಾವು. ಕೆಲಸ ಮಾಡಿದಂಥ ಫೀಲಿಂಗೇ ಬರೋದ್ರಿಂದ ಅದನ್ನು ಮಾಡೋಕ್ಕೆ ನನಗೆ ವಿತಿನ್ ನೋ ಟೈಮ್ ಐ ಕ್ಯಾನ್ ಡೂ ಇಟ್ ಅಲ್ವಾ. ಹಾಗಾಗಿ ಬೇರೆಯವರಿಗೆ ಹೇಗೆ ಅಂತಲೇ ಅವ್ರು ಯೋಚನೆ ಮಾಡಿರಲ್ಲ, ಅಲ್ಲೋದ್ಮೇಲೆ ಮಾಡ್ತಾರೆ. ಅಯ್ಯೋ ಇಲ್ಲ, ಎಲ್ಲಿ ಹೆಂಗೆ ಏನು ಅಂತ ಅಂದಾಗ ನಿಮಗೆ ಎಷ್ಟು ಟೈಮ್ ವೇಸ್ಟ್ ಆಯಿತು, ಎನರ್ಜಿ ವೇಸ್ಟ್ ಆಯಿತು, ಆ ಎನರ್ಜಿ ಡ್ರೈನ್ ಔಟ್ ಆಯಿತು. ಇದು ಮಲಗಿದಾಗ ಮಾಡೋಂಥದ್ದು. ಎದ್ದ ಮೇಲೆ ಅಲ್ಲಿಂದ ಎದ್ದು ಬರ್ತೀರಾ, ಬ್ರಷ್ ಮಾಡಬೇಕಾದ್ರೆ
ನೀರಿನ ತಾಪಮಾನನೂ ನಾವು ತಿಳ್ಕೋಬೇಕು, ತಣ್ಣಗಿದೆಯಾ ಅದು ಅಂದರೆ ಆ ಒಂದು ಸಂವೇದನೆ ಗಮನಿಸೋದು. ಬ್ರಷ್ ಮಾಡಬೇಕಾದ್ರೆ ಎಷ್ಟು ಫೋರ್ಸ್ ಹಾಕ್ತಾಯಿದ್ದೀನಿ, ಅದು ಪೇಸ್ಟಿಂದು ಟೇಸ್ಟ್ ಹೇಗಿದೆ, ಇದೂ ಮೈಂಡ್ಫುಲ್ನೆಸ್. ಅಂದರೆ ನಿಮ್ಮನ್ನು ನೀವು ಅದರಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡಾಗ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಹೆಂಗೆ ಅಂದರೆ ಅದೊಂದು ಭೂತ, ಅದು ನಮ್ಮ ತಲೆಯಲ್ಲಿರೋ ಪೆಡಂ ಭೂತ. ಅದು ಅದ್ರ ಕೆಲಸ ಏನು ಅಂತಂದರೆ, ನೆನ್ನೆ ಅವನು ನನಗೆ ಹಂಗಂತ ಬೈದಿದ್ದ, ಇವತ್ತು ನನಗೆ ಸರಿಯಾಗಿ ಒಂದು ಗತಿ ಕಾಣಿಸ್ಬೇಕು. ಏನು ಮಾಡ್ತಿರ್ತೀರ, ಬ್ರಷ್ ಮಾಡೋದು ನೀವು ಅದು ಕೆಲಸ ನೀವು ಮಾಡ್ತಾ ಇರೋದು, ಬ್ರಷ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ತಲೆ ಓಡ್ತಾ ಇರೋದು ಎಲ್ಲಿ ಅಂದರೆ, ನೀವೇನು ಯಾವ ಪೇಸ್ಟ್ ಬದಲು ನೀವು ಕ್ರೀಮೇ ಹಾಕ್ಕೊಂಡು ತಿಕ್ತಾ ಇರ್ಬೋದು ಅಲ್ಲ, ನೀವು ಶೇವಿಂಗ್ ಕ್ರೀಮ್ ಹಾಕ್ಕೊಂಡೆ ಬ್ರಷ್ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಕಾರಣ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸರಿಯಾಗಿ ಪಾಠ ಕಲಿಸ್ಬೇಕು. ಸೊಸೆ ನನಗೆ ತಿರುಗಿಸಂದ್ಲು, ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಏನಾರು ಅತ್ತೆ ಅಡುಗೆ ಮನೇಲಿ ಕೆಲಸ ಮಾಡ್ರೆ ಕೈ ಕುಯ್ಕೊಂಡಿರ್ತಾರೆ. ಏಕೆಂತಂದರೆ ಆ ಡಿಫಾಲ್ಟ್ ಮೋಡ್ ಪೆಡಂಭೂತ ಅನ್ನೋದು ನಾನು ಅದನ್ನು ಆ ಪೆಡಂಭೂತದಿಂದನೇ ಸರ್ ನಮ್ಮ ಇಡೀ ಜಗತ್ತು ಇಷ್ಟೊಂದು ದುಃಖ ಇರೋದು ಅದಕ್ಕೋಸ್ಕರ. ಯಾವಾಗಲೂ ಯಾರೋ ಮಾಡಿರೋದನ್ನು ಅಲ್ಲಿಗೆ ಬಿಡೋಲ್ಲ ಇವರು. ಆ ಪೆಡಂಭೂತನ ತಲೆಯಲ್ಲಿ ಇಟ್ಕೊಂಡು ಆಗೋಗಿದೆ, ಘಟನೆ ಆಗೋಯ್ತದು, ಆದರೆ ಇವ್ರು ಬಿಡ್ತಾ ಇಲ್ಲ ಅದನ್ನು. ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅವಾಗ ಹಂಗೆ ಮಾಡಿದ್ರು, ಇವಾಗ ಹಿಂಗೆ ಮಾಡಿದ್ರು ಅಂತ ಪ್ರೆಸೆಂಟ್ನ ಹಾಳು ಮಾಡ್ತಾ ಇದ್ದಾರೆ, ಫ್ಯೂಚರು ಹಾಳಾಗ್ತಾಯಿದೆ. ಸೊ ಡಿಫಾಲ್ಟ್ ಮೋಡ್ ಇದಕ್ಕಿರೋ ಒಂದೇ ಒಂದು ಇದು ಅಂದರೆ ಮೈಂಡ್ಫುಲ್ನೆಸ್. ನೀವು ಬ್ರಷ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಗಮನ ಇದ್ದರೆ ಈ ತಲೆಯಲ್ಲಿರೋ ಪೆಡಂಭೂತ ಸೈಲೆಂಟ್ ಆಗಿರುತ್ತೆ, ಅದೇನು ಕೆಲಸ ಮಾಡೋದಿಲ್ಲ. ನೆಕ್ಸ್ಟ್ ಬರ್ತೀರಾ ಊಟ ಮಾಡಬೇಕಾದ್ರೆ, ಟೇಸ್ಟು, ರುಚಿ, ಆರೋಮ, ಘಮ, ಅದರದ್ದು ಸ್ಪರ್ಶ, ಆ ಊಟ ತಿನ್ನಬೇಕಾದ್ರೂ ಅಲ್ಲೇ ಸಂಪೂರ್ಣ ಗಮನ ನಿಮ್ಮದು. ನಿಧಾನವಾಗಿ ಅಗಿತಾ ಅದರದ ಒಂದು ಸ್ವಾದವನ್ನು ಅನುಭವಿಸ್ತಾ ತಿಂದಾಗ ಅದ್ಭುತವಾಗಿ ಅದು ನಮ್ಮ ಎಲ್ಲ ಕರುಳಿನಲ್ಲಿ ಎಲ್ಲ ಪಿತ್ತಕೋಶ ಇದರಿಂದ ಏನೇನು ಜ್ಯೂಸ್ಗಳೆಲ್ಲ ಬಿಡುಗಡೆ ಆಗಬೇಕು ಎಲ್ಲ ಬಿಡುಗಡೆಯಾಗಿ ನೀವು ತಿನ್ನುವ ಆಹಾರವನ್ನು ಸಂಪೂರ್ಣವಾಗಿ ಡೈಜೆಸ್ಟ್ ಮಾಡಿ ನಿಮ್ಮ ಜೀವಕೋಶಗಳಿಗೆ ಕೊಟ್ಟು ಎಲ್ಲ ನಮ್ಗೆ ಹೀರ್ಕೊಳ್ಳುತ್ತೆ, ನಮ್ಮ ಬಾಡಿಗೆ ಚೆನ್ನಾಗಿ ಹಿಡೀತು ಅಂತೀವಲ್ಲ ಆ ಥರ ಚೆನ್ನಾಗಿ ಇಷ್ಟೇ ಆಹಾರ ತಿನ್ನಿ ಸಂಪೂರ್ಣವಾಗಿ ಅದು ಹೋಯ್ತು, ಊಟದ್ದಾಯ್ತಿದು. ನಂತರ ನಡ್ಕೊಂಡು ಹೋಗ್ತಾ ಇರ್ತೀರ. ನಡ್ಕೊಂಡು ಹೋಗ್ಬೇಕಾದ್ರೂ ನಮ್ಮ ಕಾಲು ಎಷ್ಟು ಫೋರ್ಸಲ್ಲಿದೆ ಅದಕ್ಕೆ ಜನ ಬೀಳೋದು ಜಾರಿ. ಏಕೆಂದರೆ ಆ ಒಂದು ನೆಲಕ್ಕೆ ನಾನು ಎಷ್ಟು ಪ್ರೆಷರ್ ಕೊಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸ್ಲಿಪ್ಪರಿ ಇರುತ್ತೆ, ನೀವು ಬಲವಾಗಿ ಕಾಲಿಡಬೇಕಲ್ಲಿ. ನೀವು ಏನೋ ಯೋಚನೆ ಮಾಡ್ಕೊಂಡು ನೀವು ನಡೀತಿರೋದು ಯೋಚನೆ ಬರ್ತಾಯಿಲ್ಲ ನಿಮಗೆ ಬೇರೆ ಏನೋ ಯೋಚನೆ ಇದೆ, ಏನಾಗುತ್ತೆ ಸ್ಲಿಪ್ ಆಗ್ತೀವಿ, ಅಲ್ಲಿ ಏನೋ ಎತ್ತರ ಇರುತ್ತೆ, ಎಡವ್ತೀವಿ. ಕಾರಣ ಏನು ಅಂತಂದರೆ ಇದಕ್ಕೆಲ್ಲ ಕಾರಣ ಯೋಚನೆ ಬೇರೆ ಕಡೆ ಇದೆ. ನನ್ನ ನಡುವುದ್ರ ಮೇಲೆ ನನಗೆ ಗಮನ ಇಲ್ಲ, ನಡೆಯೋದ್ರಲ್ಲೂ ಗಮನ ಇರಬೇಕು. ಆಮೇಲೆ ಸುತ್ತಮುತ್ತ ವಾತಾವರಣ ಏನಿದೆ, ಅಕ್ಕಪಕ್ಕ ಏನಿದೆ ಅಂದರೆ ಅಬ್ಸರ್ವೇಷನ್, ಯಾವುದು ಜಡ್ಜ್ ಮಾಡದೆ ಅಬ್ಸರ್ವ್ ಮಾಡೋಂಥದ್ದು. ಕೆಲಸ ಮಾಡ್ತೀವಿ, ಕೆಲಸ ಮಾಡಬೇಕಾದ್ರೆ ನಾವು ಮಾಡೋದು 2-3 ಕೆಲಸ ಒಟ್ಟಿಗೆ ಮಾಡ್ತೀವಿ. ಮಹಿಳೆಯರು ಮಲ್ಟಿ ಟಾಸ್ಕರು ಸ್ವಲ್ಪ ಮಾಡ್ತಾರೆ. ಇದು ಮೈಂಡ್ಫುಲ್ನೆಸ್ ಅಂದರೆ ಇಮೇಲ್ ಮಾಡಬೇಕಾದ್ರೆ ಇಮೇಲೇ ಮಾಡಬೇಕು. ಆವಾಗ ನೀವು ನಿಮ್ಮ ಮೊಬೈಲ್ ಫೋನ್ ನೋಡೋ ಆಗಿಲ್ಲ. ಇಲ್ಲಿ ಏನೋ ಟೆಕ್ಸ್ಟ್ ಮಾಡ್ತಿದ್ದೀರಾ ಇದನ್ನೇ ಮಾಡಿ, ಇಮೇಲ್ ಚೆಕ್ ಮಾಡಬೇಡಿ. 2 ಕೆಲಸಗಳನ್ನು ಒಟ್ಟಿಗೆ ಮಾಡ್ತಾ ಬಂದರೆ ಮೈಂಡ್ಫುಲ್ನೆಸ್ ಇರೋದಿಲ್ಲ, ತಪ್ಪುಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಅಲ್ಲಿ ಇಮೇಲ್ ಮಾಡಬೇಕಾದ್ರೆ 40,000 ಅನ್ನೋದು ಪಕ್ಕದಲ್ಲಿ 2 ಹಾಕ್ಬಿಟ್ಟಿದ್ರೆ ಗೊತ್ತಾಗದೆ ಆಯ್ತಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಅಲ್ವಾ. ಹಾಗಾಗಿ ಅದನ್ನು ಮಾಡಬೇಕು ಅಂತೇಳ್ತಾರೆ. ಮಾತನಾಡಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ನಾವು ಮಾತಾಡೋದು ಮೈಂಡ್ಫುಲ್ ಸ್ಪೀಚ್ ಅಂತ. ಆಫೀಸಲ್ಲೇ ಆಗಲಿ ಎಲ್ಲೇ ಆಗಲಿ ಮಾತಾಡಬೇಕಾದ್ರೆ 4 ವಾಕ್ಯಗಳು, ಇದು ಸತ್ಯವೇ, ಇದು ನಿಜಾನ ಅಂತಲೂ ಬೇಕಾದ್ರೆ ಅನ್ಕೋಬೋದು. ಇದು ಸತ್ಯವೇ ಅಥವಾ ನಿಜವೇ ಅಥವಾ ಹಿತಕರವೇ, ಅಗತ್ಯವೇ, ಸೂಕ್ತವೇ. 4 ಮೀಟಿಂಗ್ ನಡೀತಾ ಇರುತ್ತೆ, ಅವರು ಅವರು CEO ಏನೋ ಹೇಳ್ತಾ ಇರ್ತಾರೆ, ಮಧ್ಯ ಮಾತಾಡೋದು ನಾವು 1-2 ಸಲ ಆದಮೇಲೆ ಬಾಯಿ ಮುಚ್ಕೊಂಡು ಕೂತ್ಕೊಂತಾರೆ, ಅವರು ಅವಮಾನ ಆಗುತ್ತೆ. ಇದು ಅಗತ್ಯನಾ ನನ್ನ ಮಾತು ಅಂತ ಯೋಚನೆ ಮಾಡಬೇಕು, ಇದು ಸೂಕ್ತ ಸಮಯನಾ ಅಂತಲೂ ಯೋಚನೆ ಮಾಡಬೇಕು. ಹಾಗಾಗಿ ಇದೆಲ್ಲ ಬಹಳ ಕೌಂಟ್ ಆಗುತ್ತೆ. ಕೇಳಿಸ್ಕೊಳ್ಳೋದು ನಾನು ಹೇಳಿದ್ದೀನಿ, ಕೇಳಿಸ್ಕೋಬೇಕಾದ್ರೂ ಮೈಂಡ್ಫುಲ್ನೆಸ್. ನೀವು ಹೇಳುವ ಪ್ರತಿ ವರ್ಡನ್ನು ನಾನು ಗಮನವಿಟ್ಟು ಕೇಳಬೇಕು, ಇನ್ನೇನೂ ಮಾಡಬಾರ್ದು ನಾನು. ಮೈಂಡ್ಫುಲ್ನೆಸ್ ಅದು ಪ್ರತಿ ವರ್ಡಲ್ಲೂ ಏನೋ ಒಂದು ಮೀನಿಂಗ್ ಇರುತ್ತೆ, ಏನೋ ಒಂದು ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು, ಏನೋ ಒಂದು ವಿಚಾರನ ಹೇಳ್ತಾ ಇದ್ದೀರಾ. ಕನ್ವೆ ನನಗಾಗಬೇಕು ಅಂದರೆ ನಾನು ಕೇಳಿಸ್ಕೋಬೇಕು. ಐ ಶುಡ್ ಬಿ ಅ ಗುಡ್ ಲಿಸನರ್. ನಾನು ಯಾವಾಗ ಗುಡ್ ಲಿಸನರ್ ಆಗ್ತೀನಿ ಆವಾಗ ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ. ಯಾವತ್ತೂ ಅಷ್ಟೇ ಒಬ್ಬ ಅಧಿಕಾರಿ ಅಂದರೆ ನೀನು ಅಧಿಕಾರಕ್ಕೆ ಬರೋಕ್ಕೆ ಮೊದಲು, ಅಧಿಕಾರಿಯಾಗುವ ಮೊದಲ ಲಕ್ಷಣ ಯು ಶುಡ್ ಬಿ ಗುಡ್ ಲಿಸ್ನರ್. ಕಾರಣ ನಿನ್ನ ಹತ್ರ ಬರೋನು ಅವನೇನೋ ಸಮಸ್ಯೆಯಿಂದ ಬರ್ತಾನೆ, ಕೇಳು. ನೀನು ಸಮಸ್ಯೆನ ನಿವಾರಣೆ ಮಾಡ್ತೀಯೋ ಇಲ್ವೋ ಸೆಕೆಂಡರಿ, ಫಸ್ಟು ಕೇಳು. ಆಗುತ್ತಾ ಮಾಡು, ಆಗಲ್ವಾ ನಿನ್ನ ಇದರಲ್ಲಿ ಇಲ್ಲ ಅದು ಅಂತಂದರೆ ಯಾವುದಾದರೂ ದಾರಿಗಳಿದ್ದರೆ ಅದನ್ನು ಹೇಳಿಕೊಡು. ಅದಕ್ಕೆ ವಿ ಶುಡ್ ಬಿ ಗುಡ್ ಲಿಸನರ್. ನಾವು ನೀವು ಹೇಳೋದೇ ಇಲ್ಲ, ನಾನು ಇಡ್ರಿ ಆಗಲ್ಲ ಕಣ್ರಿ ನಿಮ್ಮ ಕೆಲಸ ಏನ್ರಿ ನೀವು ಅಂತಂದರೆ
ನಾನು ಒಳ್ಳೆ ಅಧಿಕಾರಿ ಅಲ್ಲ, ಆ ಒಂದು ಕುರ್ಚಿ ಮೇಲೆ ಅರ್ಹತೆ ಯೋಗ್ಯತೆ ನನಗಿಲ್ಲ ಅಂತ ನಾನು ತಿಳ್ಕೋಬೇಕು. ಅದೇ ರೀತಿ ಕೊನೆಗೆ ನಾನು ಮಲಗುವ ಸಂದರ್ಭದಲ್ಲೂ ಇವತ್ತು ನಾನು ಯಾರಿಗಾರು ಹರ್ಟ್ ಮಾಡಿದ್ದೀನ, ಇವತ್ತು ನಾನು ಏನೇನು ಒಳ್ಳೆ ಕೆಲಸ ಮಾಡಿದ್ದೀನಿ ಎಲ್ಲ ಒಂಥರ ಪಿಕ್ಚರೈಸೇಷನ್ನು ರಿವೈಂಡ್ ಮಾಡ್ತಾ ಬರೋದು. ಹೋಲ್ ಡೇ ಏನಾಯಿತು, ಎಲ್ಲಿ ತಪ್ಪುಗಳಾಗಿದೆ, ಆ ತಪ್ಪನ್ನು ಸರಿಪಡಿಸೋಕ್ಕೆ ನಾಳೆ ನನಗೆ ಅವಕಾಶ ಇದೆಯಾ, ಇವತ್ತಿನ ದಿನ ಏನೋ ಯಾರ ಜೊತೆ ಜಗಳ ಆಯಿತು, ಅದನ್ನ ಸ್ವಲ್ಪ ಯೋಚನೆ ಮಾಡ್ರೆ ಅಯ್ಯೋ ನನ್ನ ಕಡೆಯಿಂದನೇ ತಪ್ಪಾಗ್ಬಿಟ್ಟಿದೆ, ನಾಳೆ ದಿನ ನಾನು ಏನು ಮಾಡಬೇಕು, ಅವನ ಹತ್ರ ಹೋಗಿ ಒಂದು ಸಾರಿ ಕೇಳಿ ಆ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋಣ. ಈ ರೀತಿ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಾವು ಮೈಂಡ್ಫುಲ್ ಆಗಿದ್ದರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ, ನಮ್ಮ ಜೊತೆಯಲ್ಲಿರುವವರ ಜೀವನವೂ ಸಹ ಅಷ್ಟೇ ಅದ್ಭುತವಾಗಿರುತ್ತೆ. ಮೈಂಡ್ಫುಲ್ ಈಟಿಂಗ್ ಬಗ್ಗೆ ಕೇಳಿದ್ವಿ, ಮೈಂಡ್ಫುಲ್ ದಿನಚರಿ ಬಗ್ಗೆ ನಾವು ಮಾತಾಡಿರಲಿಲ್ಲ. ಸೊ ಅಂದರೆ ಬೇಸಿಕಲಿ ಕಾನ್ಷಿಯಸ್ ಆಗಿರೋದು. ಎಸ್, ನಾವು ಯೂಶಲಿ ಅನ್ಕೋತೀವಿ ಕಾನ್ಷಿಯಸ್ಸೇ ಇದೀವಲ್ರಿ, ನಾವು ನೋಡ್ತಾ ಇದ್ಮೇಲೆ ಕಾನ್ಷಿಯಸ್ ಅಲ್ವಾ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಾವು ಆ್ಯಕ್ಚುಲಿ ಕಾನ್ಷಿಯಸ್ ಇರ್ತೀವಿ, ಅದರ ಡಿಫಾಲ್ಟ್ ಮೋಡಲ್ ಕಾನ್ಷಿಯಸ್ ಇರ್ತೀವಿ. ಕಾನ್ಷಿಯಸ್ ಮೋಡಲ್ ಕಾನ್ಷಿಯಸ್ ಇರಲ್ಲ. ಎಸ್, ಅದೇ ತಪ್ಪು. ಡಿಫಾಲ್ಟ್ ಮೋಡ್ ನೆಟ್ವರ್ಕಿಗೆ ಹೊರಟೋಗ್ಬಿಡ್ತೀವಿ, ಅಲ್ಲೇ ರೋಮಿಂಗ್ ಆಗ್ತಾ ಇರ್ತೀವಿ. ಆಮೇಲೆ ಏನಾಗುತ್ತೆ, ಫ್ಯೂಚರ್ ಬಗ್ಗೆನೂ ನಮಗೆ ಗೊತ್ತಾಗೋದಿಲ್ಲ, ಪ್ರೆಸೆಂಟು ಗೊತ್ತಾಗಲ್ಲ, ಪಾಸ್ಟಲ್ಲೇ ನಾವು ಇರ್ತೀವಿ. ಸೊ ಒಂದು ಪ್ಯಾಟರ್ನ್, ಅದು ಒಂದು ಲೂಪ್, ಅದು ಟಾಕ್ಸಿಕ್ ಲೂಪ್. ಅದು ಅಲ್ಲೇ ಅದೇ ಥರ ಜಗಳ, ಅದೇ ಥರ ಮಾತು, ಅದೇ ಥರ ಬಿಹೇವಿಯರ್, ಅದೇ ಥರ ಹ್ಯಾಬಿಟ್ಸು, ಅದೇ ಥರ ಫ್ರೆಂಡ್ಸು, ಅದೇ ಥರ ಗ್ರೋತು. ಅಂದರೆ ಗ್ರೋತ್ ಇಲ್ಲ ಬೇಸಿಕಲಿ. ಸೊ ಅದನ್ನು ನೀವು ಬಿಡಬೇಕು ಅಂತಂದರೆ ಸ್ವಲ್ಪ ಕಾನ್ಷಿಯಸ್ ಎಫರ್ಟ್ ಹಾಕಬೇಕಾಗತ್ತೆ. ಖಂಡಿತ. ಅದು ಸ್ವಲ್ಪ ಹಿಂಸೆ, ಅಂದರೆ ಅದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಓಕೆ, ಅವನು ಏನೋ ಬೈತಾ ಇದ್ದಾನೆ, ಅಥವಾ ಆ ಹುಡುಗಿ ಹೆಂಡತಿ ಬೈತಾ ಇದ್ದಾಳೆಲ್ಲ, ಗಂಡ ಬೈತಾ ಇದ್ದಾನೆ ಅಂದಾಗ ಎದುರು ಕೊಡದೇ ಇದ್ರೆ ನಾನೆಂಥ ಗಂಡ, ನಾನೆಂಥ ಹೆಂಡತಿ ಅಂತ ಅಂದ್ಕೊಂಡ್ಬಿಟ್ರೆ ಆಗಲ್ಲ. ನಿಮ್ಮ ಗಂಡಸ್ತನ ಹೆಂಗಸ್ತನ ಎಲ್ಲವನ್ನು ಸ್ವಲ್ಪ ತಗ್ಗಿಸಿ ಒಂದು ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಮಾಡಿದರೆ ನಿಮ್ಮ ನೆಟ್ವರ್ಕ್ ಡಿಫಾಲ್ಟ್ ಮೋಡಿಂದ ಕಾನ್ಷಿಯಸ್ ಮೋಡ್ಗೆ ಹೋಗುತ್ತೆ. ಅದರ ಸೂತ್ರಗಳನ್ನ ತುಂಬ ಚೆನ್ನಾಗಿ ನಮ್ಮ ಡಾಕ್ಟರ್ ಮಾಲಿನಿ ಅವರು ಹೇಳಿದರು. ಸೊ ಅನುಭವಿಸೋದು ಅಂತ ಫುಲ್ಲಾಗಿ ಪರಿಪೂರ್ಣವಾಗಿ ನಾನು ಮಾಡುವ ಕೆಲಸದಲ್ಲಿ ಸಂಪೂರ್ಣ ತಲ್ಲೀನರಾಗೋದು ಮತ್ತು ಎಂಜಾಯ್ ಮಾಡೋದು. ಈಗ ನೋಡಿ, ಮ್ಯೂಸಿಕ್ ಕೇಳ್ತಾನೆ ನೀವು ಎಷ್ಟು ಎಂಜಾಯ್ ಮಾಡ್ಬೋದು, ಹಾಡ್ತಾ ಎಷ್ಟು ಎಂಜಾಯ್ ಮಾಡ್ಬೋದು. ಅಂದರೆ ಅಲ್ಲೇ ಸಂಪೂರ್ಣವಾಗಿ ನನ್ನನ್ನು ಕೆಲವೊಂದು ಏನಂದ್ರೆ ಮೇಡಮ್, ನಂದು ಹೇಳ್ತೀನಿ ನಿಮಗೆ, ನಾನು ಊಟ ಮಾಡಬೇಕಾದ್ರೆ ನಾನು ಜಗತ್ತಲ್ಲಿ ಯಾರು ಬೇಡ, ನಾನು ಊಟ ಅಷ್ಟೇ ಮಾಡಿ, ಅದೇನೇ ಅದು ಮೈಂಡ್ಫುಲ್ನೆಸ್. ಆದರೆ ನಂಗೆ ಮೇಲ್ ಮಾಡುವಾಗ ಅಥವಾ ನಾನು ಏನೋ ಕೆಲಸ ಮಾಡುವಾಗ ಓದ್ತಿರ್ತೀನಿ, ಓದೋದಲ್ಲ ಬರೆಯುವಾಗ ನಾನು ಸ್ವಲ್ಪ ಬರೆದ ಮೇಲೆ ನಾನು ಮತ್ತೆ ಏನೋ ಒಂದು ಸ್ವಲ್ಪ ಮಾಡ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ನಾನು 2 ಕೆಲಸ ಇಟ್ಕೊಂಡಿರ್ತೀನಿ ಲ್ಯಾಪ್ಟಾಪಲ್ಲಿ, ಎರಡು ಮೈಂಡ್ಫುಲ್ ಆಗೇ ಮಾಡ್ತೀನಿ, ಬಟ್ ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ ನಾನು. ಸರ್, ಇಲ್ಲಿ ವಿಜ್ಞಾನಿಗಳ ಪ್ರಕಾರ ಏನಂತಾರೆ ಅಂದರೆ, ಅವರು ಯಾವ್ದಾದ್ರು ಒಂದು ಮಾಡ್ತಾ ಇದ್ರೆ ಸಂಪೂರ್ಣ ಮಾಡಿಬಿಡಿ, ಅದು ಶಿಫ್ಟ್ ಆಗಬೇಡಿ. ಈಗ ನೀವು ಏನೋ ಮಾಡ್ತಾ ಇರ್ತೀರಾ, ಇನ್ನೊಂದಕ್ಕೆ ಶಿಫ್ಟ್ ಆದಾಗ ಇಲ್ಲಿ ಏನೋ ಒಂದು ಥಾಟ್ ಬಂದಿರುತ್ತೆ ನಿಮಗೆ, ಟೈಪ್ ಮಾಡಿ ಮಿಸ್ ಆಗ್ಬಿಡುತ್ತೆ. ಆ ಥಾಟ್ಗಳು ಬಂದು ಎಲ್ಲ ಮುಗಿಸಿ ಆಮೇಲೆ ಥಾಟ್ ನಿಂತ್ಕೊಳ್ಳುತ್ತೆ. ಮುಗಿಸಿದ ಮೇಲೆ ನೀವು ಶಿಫ್ಟ್ ಆಗ್ಬೋದು. ಆದರೆ ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದೀರಾ, ಅಬ್ರಪ್ಟ್ ಆಗಿ ನಾವು ಅದನ್ನ ಶಿಫ್ಟ್ ಮಾಡಿದ್ರೆ ಅಂತ, ಇದು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಅಬ್ರಪ್ಟ್ ಆಗಿ ಇಲ್ಲಿ ಏನೋ ಒಂದಷ್ಟು ಆಯಿತು, ನಾನು ಇನ್ನೊಂದಕ್ಕೆ ಹೋದರೆ ಆ ಎನ್ವೈರ್ನ್ಮೆಂಟೇ ಬೇರೆ, ನಮ್ಮ ಥಿಂಕಿಂಗೇ ಬೇರೆ. ಅದರ ಅವಾಗ ಏನಾಯಿತು, ಇಲ್ಲಿ ಏನೋ ಮಾಡೋ ಅಂಥದ್ದು ಅಲ್ಲಿಗೆ ಮರ್ತೋಯ್ತು. ಇನ್ನೊಂದ್ಸಲ ನೀವು ನಾನೇನೋ ಯೋಚನೆ ಮಾಡ್ತಿದ್ನಲ್ಲ, ಇದು ಮಾಡಬೇಕಾಗಿತ್ತಲ್ಲ ಅಂದರೆ ಏನಂದ್ರೂ ಜ್ಞಾಪಕ ಬರೋದಿಲ್ಲ. ಈಗ ನೋಡಿ, ನನಗೆ ಕೆಲವು ಸಲ ಅನಿಸುತ್ತೆ ಜನಕ್ಕೆ ಈ ಟಾಪಿಕ್ನ ನಾನು ಕೊಡಬೇಕು ಅಂತ ಅನಿಸುತ್ತೆ. ತಕ್ಷಣ ನಾನು ಏನು ಮಾಡ್ತೀನಿ, ಅಲ್ಲಿ ಮೊಬೈಲ್ ಏನಾರು ಇತ್ತು ಅಂತಂದರೆ ನಾನು ಅದನ್ನ ಟೈಪ್ ಮಾಡಿ ಇಟ್ಕೊತೀನಿ. ಏನಕ್ಕೆ ಅಂದರೆ ಆಮೇಲೆ ಯೋಚನೆ ಮಾಡಿದರೆ ಏನೋ ಅಂದ್ಕೊಂಡಿದ್ನಲ್ಲ ಇಂಪಾರ್ಟೆಂಟು ಅನ್ನೋದು. ಅಂದರೆ ಅಲ್ಲಿಗೆ ಆಮೇಲೆ ನೀವು ಎರಡೆರಡು ಮಾಡ್ತಾ ಇದ್ದಾಗ ಏನಾಗುತ್ತೆ, ಇದು ಯಾವಾಗ ಆಗುತ್ತೆ ಅಂದರೆ ಎರಡೆರಡು ಮಾಡ್ತಾ ಇರ್ತೀವಿ ನಾವು, 2-3 ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಇರ್ತೀವಿ. ಮತ್ತು ಕೆಲವು ಸಲ ಇನ್ನೋವೇಟಬಲ್ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾಡಲೇಬೇಕಾಗುತ್ತೆ. ಈ ಕಡೆ ಇಡ್ತೀವಿ, ಆ ಕಡೆ ಹೋಗಿ ನಾವು ಹಾಸಿಗೆ ಮಡ್ಸ್ಕೊಂಡ್ಬರ್ತೀವಿ, ಇನ್ನೊಂದು ಪೇಪರ್ ತೊಗೊಂಬರ್ತೀವಿ, ಆಮೇಲೆ ಅಲ್ಲಿ ಕಾಯ್ದಿದೆ ಅಂತ ನೋಡ್ತೀವಿ. ಸೊ ಇನ್ನೊಬ್ರು ಯಾರೋ ಬರ್ತಾರೆ, ಈ ಥರ ಆಗುತ್ತೆ. 90% ಆಗುತ್ತೆ ವರ್ಕೌಟ್, 10% ಕೆಲವೊಂದ್ಸಲ ಹಾಲು ಉಕ್ಕುತ್ತೆ, ಚಾ ಉಕ್ಕುತ್ತೆ, ಈ ಥರನೂ ಆಗುತ್ತೆ. ಸೊ ಕೆಲವೊಂದ್ಸಲ ಇನ್ನೋವೇಟಬಲ್ ಮಾಡಬೇಕಾಗುತ್ತೆ. ಬಟ್ ನಾನು ಹೇಳಿದ್ದು ಬೆಳಗಿಂದ ರಾತ್ರಿವರೆಗೂ ಕೆಲವು ಸಲ ಆಗದೆ ಇರಬಹುದು, ಕೆಲವು ಎಲ್ಲೆಲ್ಲಿ ಸಾಧ್ಯನೋ ಮಾಡ್ಕೊಂಡ್ರೆ ನಿಮಗೆ ಧ್ಯಾನದಲ್ಲಿ ಎಷ್ಟು ನಿಮಗೆ ಸುಖ ಸಿಕ್ಕುತ್ತೆ, ಆರಾಮ್ ಸಿಕ್ಕುತ್ತೆ. ಎಲ್ಲ ಕೆಲಸನೂ ಧ್ಯಾನನೇ. ಅದಕ್ಕೆ ಕಾಯಕವೇ ಕೈಲಾಸ ಅಂತಂದ್ರಲ್ಲ, ನಾವು ಅದನ್ನು ಇನ್ನೂ ಸರಿಯಾಗಿ ಯಾರು ಅದರ ಒಳಗಡೆ ಹಿಡಿದು ನೋಡಿಲ್ಲ. ಕಾಯಕವೇ ಕೈಲಾಸ ಅಂದರೆ ಬಸವಣ್ಣನವರು ಹೇಳಿರೋದು, ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಸಪ್ರೆಸ್ ಮಾಡು. ನೀನ ಕೆಲಸದಲ್ಲಿ ತಲ್ಲೀನನಾಗಿ ಸಂಪೂರ್ಣವಾಗಿ ಮೈಂಡ್ಫುಲ್ಲಾಗಿ ಕೆಲಸನ ಮಾಡು. ಅದೇ ಕೈಲಾಸ ಅಂದರೆ, ಕೈಲಾಸ ನಿಮ್ಗೆ ಯಾವಾಗ ಸಿಕ್ಕುತ್ತೆ ಅಂದರೆ, ಈ ತಲೆಯಲ್ಲಿರೋ ಅಂತಹ ಈ ಪಿಶಾಚಿ ಭೂತ ಅಂತೀವಲ್ಲ, ಡಿಫಾಲ್ಟ್ ಮೋಡ್ ನೆಟ್ವರ್ಕು, ಅದು ಯಾವಾಗ ಸಪ್ರೆಸ್ ಆಗುತ್ತೆ ಅದೇ ಕೈಲಾಸ. ನೀನಿರುವ ಜಾಗನೇ ಕೈಲಾಸ, ನೀನಿರುವ ಮನೆಯೇ ಕೈಲಾಸ. ಯಾವಾಗ ಅಂದರೆ ನಿನ್ನ ತಲೆಯಲ್ಲಿರುವ ಭೂತವನ್ನು ನೀನು ಯಾವಾಗ ಸಪ್ರೆಸ್ ಮಾಡ್ತೀಯ, ಆವಾಗ ಬೇರೆ ಯಾವುದೋ ಕೈಲಾಸ ಇಲ್ಲ.
ಅದು ಇನ್ನೂ ಅದರದ್ದು ಆಳ ಅಗಲ ಓಶೋ ಬಗ್ಗೆ ತುಂಬ ದೊಡ್ಡದಾಗಿದೆ. ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಧ್ಯಾನ ಅರ್ಧ ಗಂಟೆ ಮಾಡ್ತೀವಿ ಅಂದರೆ ಅವ್ರು ಹೇಳ್ತಾರೆ ಉಸಿರಾಟ ಅರ್ಧ ಗಂಟೆ ಮಾಡ್ತೀರೇನ್ರಿ, ಉಸಿರಾಟ ಫುಲ್ ಮಾಡ್ತಿರ್ಲಿ ತಾನೆ ಬದುಕಿರೋ ತನ, ಧ್ಯಾನ ಕೂಡ ಅದೇ ಥರ ಅಂತ ಅವ್ರು ಹೇಳ್ತಾರೆ. ಸೊ ಧ್ಯಾನ ಅಂದರೆ ಬೇಸಿಕಲಿ ಮೇಡಮ್ ಹೇಳಿದ ಹಾಗೆ ಕಾನ್ಷಿಯಸ್ನೆಸ್ ನಾವು ಮಲ್ಕೊಳ್ಳೋದು ಬಿಟ್ಟರೆ ನಾವೆಲ್ಲ ಕಡೆ ಎಲ್ಲ ಟೈಮಲ್ಲೂ ಕಾನ್ಷಿಯಸ್ನೆಸ್ ಇರಲೇಬೇಕಲ್ವ ನಮಗೆ. ಸೊ ಆ ಮಾತನ್ನು ತುಂಬ ಚೆನ್ನಾಗಿ ಹೇಳಿದರು. ಸೊ ಹೀಗಾಗಿ ಈ ಮೈಂಡ್ಫುಲ್ ದಿನಚರಿ ನಿಮ್ಮದಾಗಲಿ, ಆ ಮೂಲಕ ಜೀವನ ಅದ್ಭುತವಾಗಿರಲಿ ಅಂತ ಆಶಿಸ್ತಾ ಡಾಕ್ಟರ್ ಮಾಲಿನಿ ಮೇಡಮ್ಗೆ ನಿಮ್ಮ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ, ಪ್ರಶ್ನೆಗಳಿದ್ದರೆ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.